ನಮಸ್ಕಾರ ಬಂಧುಗಳೇ. ರೇಖಿ ಅಧ್ಯಾಪಕರಿಗೆ ವಂದನೆಯನ್ನು ಸಲ್ಲಿಸುತ್ತಾ ವಜ್ರಿಕಾ ರೇಖಿ ಹೀಲಿಂಗ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಜಿ.ಕೆ. ಗುರುರಾಜ್. ಇಂದಿನ ಸಂಚಿಕೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೆ ಈ ಪೆಂಡುಲಮ್ ಇಂದ ನಾವು ಅದನ್ನು ಪರಿಹರಿಸಬಹುದು ಅಂತ ನಾನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಈಗಿನ ಸಂಚಿಕೆಯಲ್ಲಿ ಮತ್ತೆ ಪುನಃ ರೇಖಿಗೆ ಬರ್ತೀನಿ. ರೇಖಿಯಲ್ಲಿ ಒಂದು ವೈಶಿಷ್ಟ್ಯವಾದಂಥ ಒಂದು ಗುಣ ಇದೆ. ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡ್ತೀನಿ. ಈಗ ರೇಖಿ ಕಲ್ತಿಲ್ಲ, ಯಾರು ಕಲ್ತೇ ಇಲ್ಲ. ತಾಯಿ ಆದವಳು ರೇಖಿ ಕಲ್ತಿಲ್ಲ. ಮಗುಗೆ ಜ್ವರ ಬಂದಿರುತ್ತೆ. ಆ ಮಗುಗೆ ಜ್ವರ ಬಂದಾಗ ತಂದೆ ಆಗಿರ್ಬೋದು, ಇನ್ನಿತರವಾದಂಥ ಬಂಧು ಬಳಗದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಆ ಮಗು ಮೊಟ್ಟ ಮೊದಲು ಅಪೇಕ್ಷೆ ಪಡೋದು ಯಾವುದು ಗೊತ್ತಾ? ನಮ್ಮಮ್ಮ, ನನ್ನ ತಾಯಿ ಬಳಿಲಿದ್ದು ಬಿಟ್ರೆ ಅದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ ಅಂತ ಸಬ್ ಕಾನ್ಶಿಯಸ್ ಒಪ್ಕೊಳ್ಳುತ್ತೆ. ಆ ಮಗುವಿನ ತಾಯಿ ಹತ್ರದಲ್ಲಿ ಇದ್ದು ಬಿಟ್ರೆ ಅದಕ್ಕೆ ಇನ್ನೇನು ಬೇಡ. ಅಪ್ಪ ಇರ್ತಾನೆ ಹತ್ರ, ಆದ್ರೆ ಅಪ್ಪನ ಕರ ಸ್ಪರ್ಶಕ್ಕೂ ತಾಯಿಯ ಕರ ಸ್ಪರ್ಶಕ್ಕೂ ಅದು ದೊಡ್ಡ ಸೌಭಾಗ್ಯ. ಅದು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ನನಗೆ ಮಾತಾಡ್ತಾನೆ ನಾನೇ ಭಾವುಕನಾಗ್ತೀನಿ. ತಾಯಿ ಅನ್ನೋ ಒಂದು ಪ್ರೀತಿ ಅದು ಯಾರು ತುಂಬಿಸಿ ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಂತ ವೈಶಿಷ್ಟ್ಯವಾದಂಥ ಮಾತೃದೇವೋ ಭುವ ಅಂತ ವೇದನೆ ಹೇಳುತ್ತೆ. ಆ ಮಾತೃವಿನ ಸ್ಥಾನದ ಹೃದಯದಲ್ಲಿ ಭಗವಂತ ಇದ್ದು ವಾತ್ಸಲ್ಯವನ್ನು ತೋರಿಸ್ತಾನೆ ಭಗವಂತ. ಹಾಗಾಗಿ ಮಾತೃದೇವೋ ಭವ ಅನ್ನೋದು ಬಹಳ ಒಂದು ಸೌಭಾಗ್ಯ ನಮಗೆ ಕರುಣಿಸಿರೋದು. ಅಂಥ ಒಂದು ತಾಯಿ ರೇಖಿ ಕಲ್ತಿಲ್ಲ ಅವಳು, ಆದ್ರೆ ಆ ಮಗುವಿನ ಮುಂದೆ ಕೂತು ತನ್ನ ಕರಸ್ಪರ್ಶದಿಂದ ಆ ಮಗುವಿಗೆ ಜ್ವರ ಬಂದಿರೋ ಮಗುವಿಗೆ ಹಣೆ ತಲೆ ಸವರುತ್ತಾ ಬರ್ತಿರ್ತಾಳೆ. ಅದೇ ವಾತ್ಸಲ್ಯ. ಆ ತಲೆ ಸವರುತ್ತಾ ನಿಂಗೇನು ಆಗೋದಿಲ್ಲಪ್ಪ, ನೀನು ಆರಾಮಾಗಿರ್ತೀಯ, ನೀನು ಆಟ ಆಡ್ಕೊಂಡು ಚೆನ್ನಾಗಿರ್ತೀಯ, ನಿಂಗೆ ಜ್ವರ ಎಲ್ಲ ವಾಸಿ ಆಗತ್ತೆ ಅಂತ ಇಷ್ಟು ಹೇಳಿದ್ರೆ ಸಾಕು. ಡಾಕ್ಟ್ರು ಕೊಡೋದು ಔಷಧಿ ಮತ್ತೊಂದು ಅದೆಲ್ಲ ಸೆಕೆಂಡ್ರಿ. ಆ ಮಗುವಿಗೆ ಅರಿವಿಲ್ಲದೆ ನಿದ್ದೆ ಬರುತ್ತೆ, ಅರ್ಧ ರೋಗ ವಾಸಿ ಆಗ್ಬಿಡುತ್ತೆ. ಇದು ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ರೇಖಿ ಕಲ್ತಿದ್ದೀರಾ? ಇನ್ನೇನಾದ್ರು ಮಂತ್ರ ಮಾಡಿದ್ದೀರಾ? ಇನ್ನೇನಾದ್ರೂ ಒಂದು ಬೇರೆ ರೀತಿಯಾದಂತ ಮಗುವಿಗೆ ವಶೀಕರಣ ಮಂತ್ರಗಳೇನಾದ್ರು ಕಲ್ತಿದ್ದೀರಾ? ಏನೂ ಇಲ್ವಲ್ಲ. ಅದು ಹೇಗೆ ಸಾಧ್ಯ ಆಯ್ತು? ಪ್ರತಿಯೊಬ್ಬರಿಗೂ ಇದು ಅನುಭವ ಆಗಿರುತ್ತೆ ಜೀವನದಲ್ಲಿ. ಇದು ಪ್ರತ್ಯಕ್ಷ. ನನ್ನಿಂದ ಹಿಡಿದು ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಇದು ಅನುಭವ ಆಗಿರುತ್ತೆ. ತಾಯಿ ಒಬ್ರು ಪಕ್ಕದಲ್ಲಿ ಇದ್ಬಿಟ್ರೆ ಸಾಕು, ಆಮೇಲೆ ತದನಂತರ ತಂದೆ. ಹಾಗೆ ಅಂಥ ಒಂದು ವೈಶಿಷ್ಟ್ಯವಾದಂಥ ಈ ಕರಸ್ಪರ್ಶದಲ್ಲಿ ಆ ಎನರ್ಜಿ ಇದ್ದಾಗ, ಈ ರೀತಿ ಆಗತ್ತೆ ಅಂತ ಬಂದಾಗ, ಇನ್ನು ಇದರ ಮೇಲೆ ಒಂದು ವಿದ್ಯೆ ಎಕ್ಸ್ಟ್ರಾ ಇದೆ. ಭಗವಂತ ಅದನ್ನು ಸೃಷ್ಟಿ ಮಾಡಿ ಕೊಟ್ಟಿರೋದು. ನಾವು ಯಾರು ಸೃಷ್ಟಿ ಮಾಡಕ್ ಸಾಧ್ಯನೇ ಇಲ್ಲ ಜಗತ್ತಿನಲ್ಲಿರುವಂತ ಯಾವುದೇ ಒಂದು ವಸ್ತು ಆಗ್ಲಿ, ಇದು ಸುಳ್ಳು ಅದು ಸುಳ್ಳು, ಇದಿಲ್ಲ ಅದಿಲ್ಲ ಅನ್ನೋದು ನಮ್ಮ ಭಾವನೆ ಅದು. ಆದ್ರೆ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಸೃಷ್ಟಿ ಮಾಡಿರೋದು ಯಾರು? ಅದು ಭಗವಂತನೇ. ಅದರಲ್ಲಿ ಈ ವಿದ್ಯೆ ಒಂದು ರೇಖಿ. ಅಂತಹದ್ದನ್ನ ರೇಖಿ ವಿದ್ಯೆ ಕಲಿತು, ಆ ರೇಖಿ ವಿದ್ಯೆ ಕಲಿತು ಮತ್ತೆ ಆ ರೇಖಿಯನ್ನ ನಾವು ಪ್ರತಿನಿತ್ಯ ಅಳವಡಿಸಿಕೊಂಡಾಗ ಆ ಕಾಸ್ಮಿಕ್ಸ್ ಎನರ್ಜಿ ನಮ್ಮಲ್ಲಿ ಇನ್ನೂ ಹೆಚ್ಚು ಬಂದಾಗ, ನಮ್ಮಲ್ಲಿ ಇರುತ್ತೆ ಕಾಸ್ಮಿಕ್ಸ್ ಎನರ್ಜಿ. ನಾವು ರೇಖಿ ಕಲಿದೇ ಇರಲಿ ಎನರ್ಜಿ ಇರುತ್ತೆ. ಆದ್ರೆ ರೇಖಿ ಕಲಿತಾಗ ಏನಾಗತ್ತೆ, ನಮ್ಗೆ ಇನ್ನೂ ಹೆಚ್ಚು ಕಾಸ್ಮಿಕ್ಸ್ ಎನರ್ಜಿಯಿಂದ ನಮ್ಮ ಅಂಗೈಗಳಲ್ಲಿ ಆ ಎನರ್ಜಿ ಜಾಸ್ತಿ ಹರಿಯುತ್ತೆ. ಅಂಥದ್ದನ್ನ ಆ ರೇಖಿ ಮುಖಾಂತರದಿಂದ ಆ ಮಕ್ಕಳಿಗೆ ಅಥವಾ ತನ್ನ ಗಂಡನಿಗೆ ಅಥವಾ ತನ್ನ ತಂದೆ ತಾಯಿಗೆ, ತನ್ನ ಬಂಧು ಬಳಗದವರಿಗೆ ಬಹಳ ಪ್ರೇಮಾಸ್ಪದದಿಂದ ಅವರನ್ನ ಕರಸ್ಪರ್ಶ ಮಾಡಿದಾಗ ಯಾಕ್ರಿ ವಾಸಿ ಆಗಲ್ಲ? ಕಾಯಿಲೆ ವಾಸಿ ಆಗೇ ಆಗತ್ತೆ. ನಮ್ಮ ಮನಸ್ಸು ಸರಿ ಇದ್ದು ಅದನ್ನ ನಾವು ಸರಿಯಾಗಿ ನಾವು ಅಳವಡಿಸಿಕೊಂಡು ಆ ರೇಖೆಯನ್ನು ಉಪಯೋಗಿಸಿಕೊಂಡು ಮಾತೃವಾತ್ಸಲ್ಯದಿಂದ ನಾವು ಅದನ್ನ ಇನ್ನೊಬ್ಬರಿಗೆ ರೇಖಿ ಕೊಟ್ರೆ 100ಕ್ಕೆ 100 ಭಾಗ ಖಂಡಿತ ಅವನ ಮನಸ್ಸಿನೊಳಗಿರುವ ಕಾಯಿಲೆ ವಾಸಿ ಹಾಗೆ ಆಗತ್ತೆ. ಇನ್ ದೇಹಕ್ಕೆ ಬಂದಿರೋ ಕಾಯಿಲೆ ವಾಸಿ ಆಗಲ್ಲ ಅಂತೇನು? ಹಾಗೆ ಆಗತ್ತೆ. ಔಷಧಿ ಮುಖಾಂತರ ನಾವು ಹೋಗ್ಲೇಬೇಕು. ಔಷಧಿ ಮುಖಾಂತರ ನಾವು ಹೋಗದೇ ಇದ್ರೆ ಆಗಲ್ಲ. ಆದ್ರೆ 100 ದಿನ ನರಳಾಟ ಆಡುವಂತ ಒಂದು ಪರಿಸ್ಥಿತಿ 10 ದಿವಸ 5 ದಿವಸ ನಮ್ಮ ಒಂದು ಭಾಗಕ್ಕೆ ಸಂಬಂಧಪಟ್ಟಿದ್ದೇನಿದೆ ಅಷ್ಟು ಬೇಗ ಅದು ವಾಸಿ ಆಗುತ್ತೆ. ವಾಸಿ ಆದ್ಮೇಲೆ ಇನ್ನೇನ್ ಬೇಕು ಹೇಳಿ? ಅಂತ ವೈಶಿಷ್ಟ್ಯವಾದಂತ ಈ ರೇಖೆಯನ್ನ ಅಭ್ಯಾಸ ಮಾಡ್ರಿ. ರೇಖೆ ಅಭ್ಯಾಸ ಮಾಡೋದ್ರಿಂದ ಆಗುವಂತ ಉಪಯೋಗಗಳನ್ನ ಪ್ರತ್ಯಕ್ಷವಾಗಿ ಅನುಭವಿಸಿ ನೋಡಿ ಅಂತ ಹೇಳ್ತಾ
ಇನ್ನಷ್ಟು ಮತ್ತೆ ರೇಖಿ ವಿಚಾರಗಳನ್ನು ನಾನು ನಿಮ್ಗೆ ವಿಷಯ ತಿಳಿಸ್ತೀನಿ. ರೇಖಿ ಕಲಿಯಬೇಕೆಂಬತಕ್ಕಂಥ ಆಸಕ್ತಿ ಯಾರಲ್ಲಾದ್ರೂ ಇದ್ದರೆ ನನಗೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ದೂರವಾಣಿ ಸಂಪರ್ಕ ಮಾಡ್ರಿ. ನಾನು ರೇಖಿ ಹೇಳ್ಕೊಡ್ತೀನಿ. ನಾನು ರೇಖಿ ಮಾಸ್ಟರ್. ಮತ್ತೆ ಇದೇ ಜ್ಯೋತಿಷ್ಯ ವಿಭಾಗವನ್ನು SLN ಆಸ್ಟ್ರೋಟೆಕ್ ಅಂತ ಜ್ಯೋತಿಷ್ಯವನ್ನು ಇನ್ನೊಂದು ವಿಡಿಯೋನೊಂದಿದೆ, ಇದೇ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ಅದರಲ್ಲಿ ನೋಡಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ.